ಮಂಡ್ಯ ನಗರದ ಸಿಲ್ವರ್ ಜೂಬ್ಲಿ ಪಾರ್ಕಿನ ಆವರಣದಲ್ಲಿ ಕೃಷಿ ಇಲಾಖೆ ಮಂಡ್ಯ ಹಾಗೂ ಪಶುಸಂಗೋಪನಾ ಇಲಾಖೆ ಮಂಡ್ಯ ವತಿಯಿಂದ 2024-25ನೇ ಸಾಲಿನ ಕೃಷಿ ತಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಸಸಿಗೆ ನೀರೆರುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಮಂಜು, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸುನೀತಾ, ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಳೆ ಹಾಕೋಣ ಏನ್ ಮಾಡೋಣ ಅಂತ ಒಂದು ಅರ್ಧ ಗಂಟೆ ಟೈಮ್ ಕೊಡಿ. ರೈತರು ಎಲ್ಲ ಅಲ್ಲಿ ಹೋಗಿ ನಮ್ಮವರು ಕೂಡ ನಿಮಗೆ ಹಳ್ಳಿ ಬರ್ತಾರೆ, ಬನ್ನಿ ನಿಂತ್ಕೊಂಡು ಕೇಳಿ ಏನ್ ಮಾಡ್ಬೋದು ಅಂತ. ಅದೆಲ್ಲ ನಿಮ್ ಜೀವನ ಕಟ್ಕೊಳ್ಳುವಂಥದ್ದು. ಭತ್ತ ಈ ಸರಿ ಯಾವ ಬೆಳೆ ಬೆಳೆಯೋಣ, ತರಕಾರಿ ಏನ್ ಬೆಳೆಯೋಣ ಎಲ್ಲ ಕೇಳ್ಕೊಂಡು ನೀವು ಉತ್ತಮ ರೈತರುಗಳಾಗಬೇಕು ಅನ್ನೋದು ನಮ್ಮ ಆಸೆ. ಇವತ್ತು ವಿವಿಧವಾಗಿ 30 ಜನ ರೈತರಿಗೆ ಅವ್ರು ಏನೇನು ಫಲಾನುಭವಿಗಳಿದ್ರು ಅವರಿಗೆ ನಾವು ಯಂತ್ರೋಪಕರಣಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನ ಇಟ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲೂ ಕೂಡ ಮಂಡ್ಯ ತಾಲೂಕಿನ ಕೃಷಿ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ರೈತರಿಗೆ ಸಹಕಾರಿಯಾಗಿ ಕೆಲಸ ಮಾಡ್ತದೆ. ನಮ್ಮ ಅಧಿಕಾರಿಗಳು ನಿಮ್ ಜೊತೆ ಇರ್ತಾರೆ. ನೀವೆಲ್ಲ ಕಳೆದ ಬಾರಿ ಇಲ್ಲಿ 10,000ದಿಂದ 12,000 ಜನ ಬೆಳೆ ವಿಮೆಯನ್ನ ಮಾಡಿಸಿದ್ರಿ. ಈಗ ಬಿಟ್ಟಿದ್ದೀರ ಮಾಡಿಸಿ ನಿಮಗೆ ಬರೀ 450 ರೂಪಾಯಿ ಅಲ್ಲ, 700 ವಿಮೆ ಮಾಡಿಸಿದ್ರೆ ಏನಾದ್ರೂ ಈಗ ಮಳೆ ಬೇರೆ ಜಾಸ್ತಿ ಆಗಿದೆ, ಏನಾದ್ರು ಹಾನಿ ಆದ್ರೆ 39,000 ರೂಪಾಯಿಯನ್ನ ಕೊಡ್ತೀವಿ, ನಿಮ್ಮ ಅಕೌಂಟ್ಗೆ ಬರುತ್ತೆ. ಇಂಥದ್ನೆಲ್ಲ ಲಾಭವನ್ನ ನೀವು ಪಡ್ಕೋಬೇಕು. ಕಳೆದ ಬಾರಿ ನಾನೇ ಟೆಲಿಫೋನ್ ಕಾನ್ವರ್ಸೇಷನ್ ಮಾಡಿಸಿದ್ದೆ, ಎಲ್ರಿಗೂ ಫೋನ್ ಮಾಡಿಸಿದ್ವಿ, ನಾನೇ ಮಾತಾಡಿದ್ದೆ. ಒಂದು 10,000 ರೈತರಿಗೆ ಫೋನ್ ನಲ್ಲಿ ನಾನೇ ಮಾತಾಡಿದ್ದೆ. ಆಗ ಹೋದ್ ಬಾರಿ 12,000 ಜನ ಬೆಳೆ ವಿಮೆ ಮಾಡಿಸಿದ್ರು. ಈ ಬಾರಿನೂ ಮಾಡಿಸಿ 700 ರೂಪಾಯಿ ಕೊಟ್ಟು 1 ಎಕರೆಗೆ ಮಾಡಿಸಿದ್ರೆ 39,000 ಬರುತ್ತೆ. 700 ರೂಪಾಯಿ ಕಳ್ಕೋಬೇಕಾಗತ್ತಲ್ಲ ಅಂತ ಮಾಡಿಸ್ತೇ ಇರಬೇಡಿ. ನಿಮ್ಗೆ ಏನಾದ್ರೂ ಅನಾನುಕೂಲ ಆಯಿತು ಅಂದ್ರೆ ಭತ್ತಕ್ಕೆ ಬೇರೆ ಬೆಳೆಗಳಿಗೆ ಆ ದುಡ್ಡು ಬರುತ್ತೆ, ನೀವು ಲಾಸ್ ಆಗಲ್ಲ. ಈ ರೀತಿ ಸರ್ಕಾರಗಳಲ್ಲಿ ಹಲವಾರು ಯೋಜನೆಗಳು ರೈತರಿಗೆ ನಾವು ತಂದಿದ್ದೀವಿ. ಅದರ ಸದುಪಯೋಗವನ್ನ ನೀವು ಪಡಿಸ್ಕೊಳ್ಳಿ ಅಂತ ಹೇಳಿ ನಮಗೆ ಆ ಜಂಟಿ ಇದರಲ್ಲಿ ರೈತರಿಗೆ ಸರ್ಕಾರದಿಂದ ಸಹಾಯಧನದಲ್ಲಿ ಏನೇನು ಯಂತ್ರೋಪಕರಣಗಳನ್ನ ಕೊಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಇವತ್ತನ್ನ ಮಾಡ್ಕೊತೀವಿ. ಈ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ಹಳೆ ಬೇಸಾಯ ಪದ್ಧತಿಗೆ ನೀವು ಮಾರು ಹೋಗಿ ಇಳುವರಿನೂ ಕಡಿಮೆ ಆಗ್ತಾ ಇದೆ. ಈ ಕಡೆ ಸಾಲನೂ ಮಾಡ್ಕೋತಾ ಇದ್ದೀರಾ. ನಾವು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ, ಸಾಲ ತೀರ್ಸಕ್ಕೂ ಆಗ್ತಾ ಇಲ್ಲ. ಈಗ ವಿನೂತನ ಮಾದರಿಯ ವ್ಯವಸಾಯ ಪದ್ಧತಿಗಳು ಬಂದಿದೆ. ಯಂತ್ರೋಪಕರಣಗಳನ್ನ ನಾವು ಸಹಾಯಧನದಲ್ಲಿ ಕೊಡ್ತೀವಿ. ಹಲವಾರು ಯೋಜನೆಗಳನ್ನ ರೈತರಿಗೋಸ್ಕರ ನಾವು ಜಾರಿಗೆ ತಂದಿದ್ದೀವಿ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಂಡು ಮಾದರಿ ರೈತನಾಗಿ ನಿಮ್ಮ ಜೀವನವನ್ನ ಕಟ್ಕೊಳ್ಳೋದಿಕ್ಕೆ ಸರ್ಕಾರಗಳು ಯಾವಾಗಲೂ ಸದಾ ನಿಮ್ ಜೊತೆಲಿ ಇರುತ್ತೆ. ಮೊನ್ನೆ ಕೊಪ್ಪದ ಹತ್ರ ಒಂದು ಹೊಸ ಕಬ್ಬನ್ನ ಕಟಾವು ಮಾಡಿ ಅದೇ ತುಂಡರಿಸಿ ಶೇಖರಣೆ ಮಾಡಿಕೊಡುವಂತ 1 ಕೋಟಿ ರೂಪಾಯಿಗಳನ್ನ ಸಾಂಕೇತಿಕವಾಗಿ ಕೃಷಿ ಇಲಾಖೆಯವರು ಅಲ್ಲಿ ಪೈಲಟ್ ಎಪಿಸೋಡ್ ಅನ್ನ ಮಾಡಿದ್ರು. ಅಲ್ಲಿ ನಾನು ನೋಡಿದೆ ಒಂದು 1,000ರಿಂದ 2,000 ಜನ ರೈತರು ಬಂದಿದ್ದಾರೆ. 14 ಲಕ್ಷ ರೈತರಿದ್ದಾರೆ. ಇಂಥವೆಲ್ಲ ಇಟ್ಟಾಗ ಕೃಷಿ ಇಲಾಖೆಯವರು ನಿಮಗೆ ಇದ್ದಿದ್ದೆ 100 ಕೆಲಸ. ಅದೇ ರಾಜಕೀಯ ಮಾತಾಡೋದು ಬನ್ನಿ ಅಂದ್ರೆ 2 ಅವರ್ ಮಾತಾಡ್ತೀರಿ, ಊರಿಗೆ ಬಂದ್ರೆ ಏನ್ ಜಗಳ ಆಡೋದಂದ್ರೆ 10 ಅವರ್ ಆಡ್ತೀರಿ. ಈ ಯಂತ್ರೋಪಕರಣಗಳು ಇಟ್ಟಾಗ ಇದನ್ನ ನಮ್ಮ ಕೃಷಿ ಇಲಾಖೆಯವರು ಅವ್ರ ಕಚೇರಿಯಲ್ಲಿ ಕೊಡೋಣ. ನಾನು ಹೇಳಿದೆ ಬೇಡ, ಸಿಲ್ವರ್ ಜೂಬ್ಲಿ ಪಾರ್ಕಲ್ಲಿ ಕೊಡೋಣ, ರೈತರಿಗೆಲ್ಲ ಗೊತ್ತಾಗ್ಬೇಕು. ಇವೆಲ್ಲ ನಾವು ಮುಂದೆ ನಾವು ತಗೊಂಡು ವ್ಯವಸಾಯ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅಂತೇಳಿ ಇಲ್ಲೇ ಸಿಲ್ವರ್ ಜೂಬ್ಲಿ ಪಾರ್ಕಲ್ಲಿ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದ ನಮ್ಮ ನಾಗರಾಜು ಇನಿಷಿಯೇಟಿವ್ ತಗೊಂಡು ಫಾಸ್ಟ್ ಆಗಿ ಈ ಕೆಲಸನ ಮಾಡೋದು. ನೀವೆಲ್ಲ ಈಗ ಹೊಸ ನೂತನ ಬೇಸಾಯ ಪದ್ಧತಿ ಏನ್ ಬಂದಿದೆ ಅದನ್ನೆಲ್ಲ ಅಳವಡಿಸ್ಕೋಬೇಕು. ಇವತ್ತು 100 ಕೋಟಿ ರೂಪಾಯಿಯನ್ನ ಕಾಲುವೆ ಆಧುನೀಕರಣಕ್ಕೆ ನಾನು ತಗೊಂಡ್ ಬಂದಿದ್ದೀನಿ. 7 ಕೋಟಿ ರೂಪಾಯಿ ಇದು ಟೆಂಡರ್ ಆಗಿ ಕೆಲಸ ಈಗ ಅತಿ ಶೀಘ್ರದಲ್ಲೇ ಬರೋ ವಾರ ಆರಂಭ ಆಗುತ್ತೆ. ಇನ್ನು 93 ಕೋಟಿ ರೂಪಾಯಿದು ಆಗ್ತದೆ.
ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.